ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ವಿಷ್ಣು ಸಹಸ್ರನಾಮದ 3ನೇ ಶ್ಲೋಕದಲ್ಲಿ ಇರುವ ನಾರಸಿಂಹವಹು ಅನ್ನುವ ನಾಮದ ಅರ್ಥವನ್ನು ತಿಳಿಯೋಣ ಸ್ನೇಹಿತರೆ. ನಾರಸಿಂಹ ಅಂದಿದ ತಕ್ಷಣ ನಮ್ಗೆ ಗೊತ್ತಾಗೋದು ಕೆಳಭಾಗದಲ್ಲಿ ಮನುಷ್ಯನ ರೂಪ, ಮೇಲ್ಭಾಗದಲ್ಲಿ ಸಿಂಹದ ರೂಪ ಇರುವ ಭಗವಂತನ ಅವತಾರ, ಭಗವಂತನ ರೂಪ. ಭಕ್ತ ಪ್ರಹ್ಲಾದನನ್ನ ಹಿರಣ್ಯಕಶಿಪನಿಂದ ಕಾಪಾಡಿದ ರೂಪ ಈ ನರಸಿಂಹ ಅವತಾರ. ಹಿರಣ್ಯಕಶಿಪು ಪಂಚಭೂತಗಳನ್ನ, ದೇವತೆಗಳನ್ನ, ಮುನಿಗಳನ್ನ ಅನೇಕ ವಿಧವಾಗಿ ಹಿಂಸೆ ಮಾಡಿದ. ಆಮೇಲೆ ಭಕ್ತ ಪ್ರಹ್ಲಾದನ್ ಕೂಡ ತುಂಬಾ ಹಿಂಸೆ ಮಾಡ್ದ. ಆದ್ರೂ ಭಗವಂತ ಹಿರಣ್ಯಕಶಿಪನ ಕ್ಷಮಿಸ್ತಾನೆ ಬಂದ. ಕೊನೆಗೆ ಇನ್ನ ಎಲ್ಲಿದ್ದಾನೆ ನಿನ್ನ ಭಗವಂತ ತೋರ್ಸು ಅಂತ ಪ್ರಹ್ಲಾದನಿಗೆ ಹೇಳಿದ್ದಾಗ, ಕಂಬವನ್ನು ತೋರಿಸಿ ಕೇಳಿದ್ದಾಗ ಆ ಕಂಬದಿಂದಾನೇ ಹೊರಗೆ ಬಂದಿದ್ದು ಹಿರಣ್ಯಕಶಿಪನು ಯಾವ ಶತ್ರುಗಳನ್ನ ಯಾರು ಸಾಯಿಸಿರಲ್ಲ, ಸಂಹಾರ ಮಾಡಿರಲ್ಲ. ಅಷ್ಟು ಭಯಂಕರವಾಗಿ ಭಗವಂತ ಸಂಹಾರ ಮಾಡಿದ್ದಾನೆ. ಅಂತ ಉಗ್ರ ನರಸಿಂಹ ಕೂಡ ಪ್ರಹ್ಲಾದನ್ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿದ್ದಾಗ ಶಾಂತನಾಗ್ಬಿಟ್ಟ. ಆಮೇಲೆ ಆ ನರಸಿಂಹ ದೇವರೇ ನಮ್ಮೆಲ್ಲರಲ್ಲೂ ಬಂದು ವಾಸವಾಗಿದ್ದಾರೆ. ಅವರು ನಮ್ಮನ್ನು ಏನು ಮಾಡಲ್ಲ, ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ. ನಾವು ಮಾಡೋ ತಪ್ಪುಗಳನ್ನೆಲ್ಲ ಕೂಡ ಕ್ಷಮಿಸ್ತಾ ಇರ್ತಾರೆ. ಆದ್ರೆ ನಮ್ಮ ಅಹಂಕಾರ ಮಮಕಾರಗಳು ತನ್ನನ್ನು ಮೀರಿ ಹೋಗಿದ್ದಾಗ ಹಿರಣ್ಯಕಶಿಪುಗೆ ಶಿಕ್ಷೆ ಕೊಟ್ಟಿದ್ದಾಗ ನಮಗೂ ಕೊಡ್ತಾರೆ. ನಮ್ಗದು ಜವಾಬ್ದಾರಿತನ ಇರಬೇಕು. ಅದ್ರ ಪ್ರಕಾರನೇ ನಾವು ಜೀವನವನ್ನು ಮಾಡಬೇಕಾಗತ್ತೆ. ದಶಾವತಾರಗಳಲ್ಲಿ ನಾರಸಿಂಹ ಅವತಾರ ಮಾತ್ರನೇ ವಿಷ್ಣು ಸಹಸ್ರನಾಮದಲ್ಲಿದೆ. ಅಂದ್ರೆ ಅದಷ್ಟು ಉತ್ಕೃಷ್ಟವಾದ ಅವತಾರ ಅಂತ ನಮ್ಗೆ ಗೊತ್ತಾಗತ್ತೆ. ಹಾಗೆ ಪ್ರಳಯ ಕಾಲದಲ್ಲಿ ಕೂಡ ಭಗವಂತ ನರಸಿಂಹಾಗ್ನಿಯಿಂದ ಪ್ರಳಯ ಮಾಡ್ತಾನೆ. ಶತ್ರುಗಳಿಂದ ಆಗ್ಲಿ, ರೋಗಗಳಿಂದ ಆಗ್ಲಿ ನಮ್ಗೆ ಕಷ್ಟ ಬಂದಿದ್ದಾಗ ನಾರಸಿಂಹ ನಾರಸಿಂಹ ಅಂತ ನಾವು ಜಪ ಮಾಡಿದ್ರೆ ಆ ಕಷ್ಟವನ್ನು ಸುನಾಯಾಸವಾಗಿ ತೆಗೆದು ಬಿಡ್ತಾರೆ ಭಗವಂತ. ನರಸಿಂಹ ದೇವರಿಗೆ ಬೆಲ್ಲದ ಪಾನಕ ಅಂದ್ರು, ಹೆಸರು ಬೇಳೆ ಕೋಸಂಬರಿ ಅಂದ್ರು ಬಹಳ ಇಷ್ಟ. ಹಾಗಾಗಿ ನಮ್ಗೆ ಸಾಧ್ಯವಾಗಿದ್ದಾಗೆಲ್ಲ ಇವೆರಡನ್ನು ಮಾಡಿ ದೇವ್ರಿಗೆ ನೈವೇದ್ಯ ಇಟ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ. ಮನೆಯಲ್ಲಿ ತುಂಬಾ ಶಾಂತಿ, ಸಂಪದ ಎಲ್ಲ ತುಂಬಾ ತುಂಬಿ ತುಳುಕ್ತಾ ಇರತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು.